ಕನ್ನಡ ಏನು ಹೇಳುತ್ತೆ? ಕವಿರಾಜ ಮಾರ್ಗಕಾರ ಕೃತಿಯಲ್ಲಿ ಏನು ಹೇಳ್ತಾರೆ? ಕಸವರವೆಂಬುದು ನೆರೆ ಸಹಿಸಲಾರ್ಪಡೆ ಪರ ವಿಚಾರ ಮಮಂ ಪರ ಧರ್ಮಮಂ. ಅಂದರೆ ಇನ್ನೊಂದು ಧರ್ಮವನ್ನು ಸಹಿಸಿಕೊಳ್ಳುವುದೇ ಬಂಗಾರ ಅನ್ನುವಂಥ ಎಂಥ ಅದ್ಭುತವಾದಂಥ ನುಡಿಯನ್ನು ಹೇಳುತ್ತೆ. ಪಂಪ ಹೇಳ್ತಾರೆ ಮನುಷ್ಯ ಜಾತಿ ತಾನೊಂದೇ ವಲಂ ಅಂತ ಹೇಳುತ್ತೆ. ಪಂಪನ ಅರ್ಥ ಮಾಡ್ಕೊಳ್ಬೇಕಲ್ಲ. ಅಂದರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸಂದೇಶವನ್ನು ಸಾರೋದನ್ನು ಅರ್ಥ ಮಾಡ್ಕೋಬೇಕು. ಕುವೆಂಪು ವಿಶ್ವಮಾನವ ಸಂದೇಶವನ್ನು ಹೇಳಿದ್ದಾರೆ, ನಿರಂಕುಶ ಮತಿಗಳಾಗಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ನೆಲದ ಕವಿಗಳು, ಚಿಂತಕರು, ದಾರ್ಶನಿಕರು, ಸಂಶೋಧಕರು ಏನೆಲ್ಲ ವಿಚಾರಗಳನ್ನು ಮಂಡಿಸಿದ್ದಾರೆ, ಮಾನವೀಯ ವಿಚಾರಗಳನ್ನು ಬಹಿರಂಗಗೊಳಿಸಿದ್ದಾರೆ. ಏನು ವಚನಕಾರರು ಏನೆಲ್ಲ ಹೇಳಿದ್ದಾರೆ, ಸಮಾನತೆಯ ಬಗ್ಗೆ ಏನು ಮಾತಾಡಿದ್ದಾರೆ, ಮಹಿಳಾ ಸಂವೇದನ ಬಗ್ಗೆ ಏನು ಹೇಳಿದ್ದಾರೆ, ಲಿಂಗ ಅಸಮಾನತೆ ಬಗ್ಗೆ ಏನೆಲ್ಲ ಚಿಂತನೆಗಳಾಗಿದ್ದಾವೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಂಥ ಮಗು ಒಬ್ಬ ಒಳ್ಳೆಯ ಪ್ರಜ್ಞಾವಂತ ಪ್ರಜೆಯಾಗಿ ರೂಪುಗೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಲಿತ್ರೆ. ಈಗ ತಕರಾರು ಏನು ಅಂದರೆ, ಮಗುವಿಗೆ ಅಂದರೆ ಇಂಗ್ಲೀಷ್ ಕಲಿಸಲೇಬೇಕು. ಯಾಕಂದರೆ ಅದು ಉದ್ಯೋಗ ಪಡೆಯೋದಕ್ಕೆ ನೀವು ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಯಾವ ಕಂಪ್ನಿಯಲ್ಲಿ ಯಾವ ಭಾಗದಲ್ಲಿ ಅದು ಸರ್ವೈವ್ ಆಗೋದಕ್ಕೆ ಸಾಧ್ಯ? ಇಂಗ್ಲೀಷ್ ಗೊತ್ತಿಲ್ಲ ಅಂದರೆ ಕೆಲಸನೇ ಸಿಗಲ್ಲ, ಗೌರವ ಸಿಗಲ್ಲ ಅನ್ನೋ ಅರ್ಥದಲ್ಲಾಗಿದೆ. ಆಯ್ತಪ್ಪ, ನೀವು ಕನ್ನಡದ ಸಂಸ್ಕೃತಿಯನ್ನೇ, ಕನ್ನಡದ ಜಾಯಮಾನವನ್ನೇ ಅರ್ಥ ಮಾಡಿಸದೆ ಬರೀ ಇಂಗ್ಲೀಷನ್ನು ಕಲಿಸ್ಬಿಟ್ಟು ಯಾವುದೋ ಕಂಪ್ನಿನೊಂದು ಒಳ್ಳೆ ಕೆಲಸನೋ ಒಂದು ಅದ್ಭುತವಾದಂಥ ಸರ್ಕಾರಿ ಹುದ್ದೆನೋ ನೀವು ಗಿಟ್ಟಿಸ್ಕೊಂಡ್ಬಿಟ್ರೆ ಸಾಕಾ? ಅವನಿಗೆ ಈ ನೆಲದ ಪರಂಪರೆ ಬೇಡವಾ? ಅವನಿಗೆ ಈ ನೆಲದ ತಲ್ಲಣಗಳು ಅರ್ಥ ಆಗೋದು ಬೇಡವಾ? ಅವನಿಗೆ ಈ ಕನ್ನಡ ಯಾವ ರೀತಿ ರೂಪುಗೊಳ್ತು ಅನ್ನೋದನ್ನು ತಿಳ್ಕೊಳ್ಳೋದು ಬೇಡವಾ? ಒಂದು ನಾಡನ್ನು ಕಟ್ಟೋದು ಹೇಗೆ, ಒಂದು ಸಂಸ್ಕೃತಿ ಹೇಗೆ ಆಗಿ ಹೋಗಿದೆ ಮತ್ತು ಹೇಗೆ ರೂಪುಗೊಳ್ತಿದೆ, ವಿಸ್ತಾರಗೊಳ್ತಿದೆ ಅನ್ನೋದು ಅರ್ಥ ಆಗೋದು ಬೇಡವಾ? ನೋಡಿ, ತಮಿಳುನಾಡು ಅತ್ಯಂತ ಮೂಲ ಪರಂಪರೆಯ ಭಾಷೆ ಅದು ಅಂಥೇಳಿ ಒಬ್ಬ ಏನು ನಟ ಕಮಲ್ ಹಾಸನ್ ಕನ್ನಡ ಹುಟ್ಟಿದ್ದೆ ತಮಿಳಿನಿಂದ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಾಗ, ಆ ಸ್ಟೇಟ್ಮೆಂಟ್ಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಷ್ಟು ಸಾಮರ್ಥ್ಯ ನಮಗೆ ಕನ್ನಡದ ಮಕ್ಕಳಿಗೆ, ಕನ್ನಡಿಗರಿಗೆ ಬರುವುದಾದರೂ ಹೇಗೆ? ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಭಾಷೆಯ ಪುರಾತನ ಪ್ರಾಚೀನತೆ ಎಷ್ಟು, ಅದು ಹೇಗೆ ಹರಿದು ಬಂದಿದೆ, ಯಾವ ರೀತಿಯ ಸಂಶೋಧನೆಗಳಾಗಿವೆ, ಕನ್ನಡದ ಮೂಲಕ ವಿಶ್ವವನ್ನು ನಾವು ಹೇಗೆ ನೋಡಬೇಕು, ಕನ್ನಡ ಇತರೆ ಭಾಷೆಗಳ ಜೊತೆ ಹೇಗೆ ಕೊಡುಕೊಳ್ಳುವಿಕೆ ಮಾಡ್ಕೊಂಡಿದೆ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಲ್ಲ. ಅವಾಗ ಉತ್ತರ ಕೊಡೋಕ್ಕಾಗಲ್ಲ, ನಾವು ತಡಬಡಾಯಿಸ್ತೀವಿ. ಅದಕ್ಕೆ ಕನ್ನಡ ಬೇಕಾಗುತ್ತೆ. ಕನ್ನಡ ಮಾತೃಭಾಷೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಜನಪದರು ಏನು ಹೇಳಿದ್ದಾರೆ? ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗ, ಕುಲ್ಲಾರ ಗೆಳೆತನ ಮಾಡಿದ್ದೀರಾ. ಆ ಸಂದೇಶ ಏನು? ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಅಂತೇಳಿ ಇಂಗ್ಲೀಷಲ್ಲಿ ಯಾವ ಸಬ್ಜೆಕ್ಟ್ ಹೇಳ್ಕೊಡುತ್ತೆ ನಿಮಗೆ? ಇಂಗ್ಲೀಷ್ ನಾಲೆಡ್ಜ್ ಕೊಡುತ್ತೆ ನಿಮಗೆ, ಅಲ್ಲ ಇಂಗ್ಲೀಷ್ ನಿಮಗೊಂದು ಭಾಷೆ ಕೊಡುತ್ತೆ, ನಾಲೆಡ್ಜ್ ಕೊಡ್ಬೋದು. ಆದರೆ ವಿವೇಕ ಕೊಡುತ್ತಾ? ಗೊತ್ತಿಲ್ಲ. ಅಲ್ಲಿ ಯಾವ ಥರದ ಟೆಕ್ಸ್ಟ್ಗಳನ್ನ ಇಡ್ತೀರಿ ನೀವು? ಇದು ಒಂಥರ ಬರೀ ಇಂಗ್ಲೀಷನ್ನೇ ಕಲ್ತ್ಬಿಟ್ಟು ನೀವು ಉದ್ಯೋಗ ಗಿಟ್ಟಿಸ್ಕೊಳ್ಳೋದೇ ಆದರೆ, ಆ ಉದ್ಯೋಗವನ್ನು ಗಿಟ್ಟಿಸ್ಕೊಂಡು ಅಂಥವರ ಒಳಗಡೆ ಮಾನವೀಯತೆ, ವಿವೇಕ, ಭಾಷೆ ಬಗ್ಗೆ ಪ್ರೀತಿ, ಸಮಾನತೆ, ಸಹಬಾಳ್ವೆನೂ ಬೇಕಲ್ಲ. ಅವನು ಉದ್ಯೋಗ ಗಿಟ್ಟಿಸ್ಕೊಂಡ್ಬಿಟ್ರೆ ಸಾಕ, ಒಳ್ಳೆ ಸಂಬಳ ಬಂದುಬಿಟ್ರೆ ಸಾಕ, ಸಮಾಜವನ್ನು ಅವನು ರೂಪಿಸ್ಬೇಕಲ್ಲ. ಸಮಾಜದಲ್ಲಿ ಅವನು ಕೂಡ ಸಹಬಾಳ್ವೆಯಾಗಿ ಸಂವೇದನಾ ರೀತಿಯಲ್ಲಿ ಬೆಳಿಬೇಕಲ್ಲ. ಅದು ಮಾಯ ಆಗತ್ತೆ, ಅದಕ್ಕೆ ಹೊಡೆತ ಬೀಳುತ್ತೆ ಅಂತೇಳಿ ಚಿಂತಕರು ಹೇಳ್ತಿರುವಂಥದ್ದು.